ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ಮೈ ಚಾನಲ್ ವಿಭಾ ವ್ಲಾಗ್ಸ್. ಇವತ್ತು ನಾನು ನಮ್ಮೂರಿನ ಒನ್ ಆಫ್ ದಿ ಫೇಮಸ್ ಫಾಲ್ಸ್ ಅಂತಲೇ ಹೇಳ್ಬೋದು, ಮಾಗೋಡ್ ಫಾಲ್ಸ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ, ಹಾಗಾಗಿ ನಾನು ನಮ್ಮೂರಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಫಾಲ್ಸ್ ಇರೋದು ಯಲ್ಲಾಪುರ, ಉತ್ತರ ಕನ್ನಡ ಡಿಸ್ಟಿಕಲ್ಲಿ. ಯಲ್ಲಾಪುರದಿಂದ 15 ಕಿಲೋಮೀಟರ್ ಆಗುತ್ತೆ. ಮತ್ತು ಇದೇ ರೂಟಲ್ಲಿ ನಿಮಗೆ ಫೇಮಸ್ ಚಂದಗುಳಿ ಗಂಟೆ ಗಣಪತಿ ದೇವಸ್ಥಾನ ಕೂಡ ಸಿಗುತ್ತೆ. ಅದನ್ನು ಮತ್ತೆ ಊರಿಗೆ ಹೋದಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೆ ಈ ಸತಿ ಹೋದಾಗ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ, ಹಾಗಾಗಿ. ಮತ್ತು ನಾವಿಲ್ಲಿ ಹೋಗ್ತಾ ಟಿಕೆಟ್ ಕೂಡ ತೊಗೋಬೇಕು, ವೆಹಿಕಲ್ಲಿಗೆ ಮಾತ್ರ. ಎಂಟ್ರಿ ಟಿಕೆಟ್ ನಾವಲ್ಲಿ ಹೋಗಿ ತೊಗೋಬೇಕಾಗತ್ತೆ. 50 ರುಪೀಸ್ ಅನಿಸುತ್ತೆ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ನಾನು ಇಲ್ಲಿ ಹೋಗಿದ್ದು ಬಂದು ಸುಮಾರು ದಿನ ಆಗಿದೆ, ಹಾಗಾಗಿ. ನೋಡಿ, ಇಲ್ಲಿ ನಾವು ಸ್ಟ್ರೇಟ್ ಹೋದರೆ ಮಾಗೋಡ್ ಫಾಲ್ಸಿಗೆ ಹೋಗ್ತೀವಿ. ಅಲ್ಲಿ ರೈಟ್ ಸೈಡಲ್ಲಿ ಹೋದರೆ ನಾವು ಜೇನ್ಕಲ್ ಗುಡ್ಡಕ್ಕೆ ಹೋಗ್ತೀವಿ. ಮಾಗೋಡ್ ಫಾಲ್ಸಿಗೆ ಹೋದರೂ ಜೇನ್ಕಲ್ ಗುಡ್ಡಕ್ಕೆ ಹೋಗ್ತಾರೆ, ಯಾಕಂದರೆ ಇಲ್ಲಿಂದ ಹತ್ತಿರ ಆಗುತ್ತೆ. ಒಂದು 5 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ನಾವು ಕೂಡ ಹೋಗಿದ್ವಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಜಾಗ. ಅದೆಲ್ಲ ನಿಮಗೆ ಮಿಸ್ ಆಗಬಾರ್ದು ಅಂತಂದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ಹೆಚ್ಚೆಚ್ಚು ಟ್ರಾವೆಲ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ರೋಡು ಗುಂಡಿ ಬಿದ್ದುಬಿಟ್ಟಿದೆ, ಹುಷಾರಾಗಿ ಹೋಗಬೇಕಾಗತ್ತೆ. ಅಲ್ಲಲ್ಲಿ ಚೆನ್ನಾಗಿದೆ, ಒಂದೊಂದು ಕಡೆ ಮಾತ್ರ ಆ ಥರ ಆಗಿರೋದು ಅಷ್ಟೇ. ಮತ್ತು ವೆದರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಳೆ ಕೂಡ ಬರ್ತಾಯಿತ್ತು, ಮಂಜು ಕೂಡ ಇತ್ತು. ಮತ್ತು ಈ ಥರ ನಾವು ಎಲ್ಲಾದರೂ ಟ್ರಿಪ್ ಹೋದರೆ ಸುಸ್ತು ಅಂತ ಕೂಡ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಫಾಲ್ಸ್ಗೆಲ್ಲ ಮಳೆಗಾಲ ಇಲ್ಲ ಚಳಿಗಾಲದಲ್ಲಿ ಹೋದರೆ ಚೆನ್ನಾಗಿರುತ್ತಲ್ವ. ಸುಮ್ಮನೆ ಬೇಸಿಗೆಲಿ ಹೋದರೆ ನೀರು ಕೂಡ ಜಾಸ್ತಿ ಇರಲ್ಲ, ಮತ್ತು ಹೋಗಿ ಬಂದಿರೋದು ಸುಮ್ಮನೆ ಸುಸ್ತು ಅನಿಸುತ್ತೆ, ಬಿಸಿಲು ಅಂತ ಅನಿಸುತ್ತೆ ಅಷ್ಟೇ, ಇನ್ನೇನು ಅನಿಸಲ್ಲ. ಹಾಗಾಗಿ ಈ ಥರ ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೇಚರ್ ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತಲ್ವ, ಗ್ರೀನ್ ಆಗಿ. ಮತ್ತು ನೋಡ್ಬೋದು, ನಾವು ಆಲ್ಮೋಸ್ಟ್ ಹತ್ರ ಬಂದ್ವಿ ಇವಾಗ. ಇಲ್ಲಿ ನಾವು ಗೇಟ್ವರೆಗೂ ಕೂಡ ವೆಹಿಕಲ್ ತೊಗೊಂಡು ಹೋಗ್ಬೋದು, ತುಂಬ ನಡಿಬೇಕು ಅಂತಲೂ ಕೂಡ ಇಲ್ಲ. ಇವಾಗ ಕಾರ್ ಪಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋದು ಅಷ್ಟೇ. ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 30 ರುಪೀಸ್ ಇರುತ್ತೆ, 30 ರೂಪಾಯಿ ಇರುತ್ತೆ. ಮತ್ತು ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಫಾಲ್ಸ್ ಬಗ್ಗೆ ಡೀಟೇಲ್ಸ್ ಕೂಡ ಇಲ್ಲಿ ಬೋರ್ಡಲ್ಲಿ ಕೊಟ್ಟಿದ್ದಾರೆ. ಬೇಕು ಅಂತಂದರೆ ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೋಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ಥಿಂಗ್ಸ್ ಕೂಡ ಇದೆ, ಆದರೆ ಈ ಮಳೆಗಾಲದಲ್ಲಿ ಯಾರು ಆಟ ಆಡಿಸ್ತಾರೋ ಗೊತ್ತಿಲ್ಲ ಮಾತ್ರ. ಮತ್ತು ಇಲ್ಲಿ ಕೋತಿಗಳಂತೂ ತುಂಬಾ ಇದ್ದಾವೆ. ಏನು ಕೂಡ ತಿನ್ನೋದಕ್ಕಂತೂ ತೊಗೊಂಡೋಗ್ಬೇಡಿ, ಏನು ತೊಗೊಂಡೋದ್ರೂ ಕೂಡ ಕೋತಿ ಪಾಲಾಗ್ಬಿಡುತ್ತೆ, ನಿಮಗಂತೂ ತಿನ್ನೋದಕ್ಕಾಗಲ್ಲ. ಮತ್ತು ಒಂದು ವಾಟರ್ ಬಾಟಲ್ ಕೂಡ ಬಿಡಲ್ಲ, ಅದನ್ನು ಕೂಡ ಕಿತ್ಕೊಂಡು ಬಿಡುತ್ತೆ. ಹಾಗಾಗಿ ಏನು ಕೂಡ ತೊಗೊಂಡೋಗ್ಬೇಡಿ. ನೋಡಿ ಹೆಂಗೆ ಹೊಂಚಾಕೊಂಡು ಕೂತಿದೆ ಅಂತ, ಎಲ್ಲಿ ಏನು ಸಿಗುತ್ತೆ ತಿನ್ನೋದಕ್ಕೆ ಅಂತ ನೋಡ್ಕೊಂಡು ಕೂತಿದೆ. ಮತ್ತು ಈ ಕೋತಿ ಅಂತೂ ಕೇಳಿ ಇಸ್ಕೊಳ್ತಾ ಇತ್ತು ಪಾಪ, ಕೈ ಚಾಚಿ ಕೇಳ್ತಾ ಇತ್ತು ಕೊಡಿ ಅಂತ. ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅದನ್ನು. ಮತ್ತು ನಾವಿಲ್ಲಿ ಎಂಟ್ರೆನ್ಸಿಂದ ಒಂದು 100 ಮೀಟರ್ಸ್ ನಡ್ಕೊಂಡು ಬಂದರೆ ನಮಗೆ ಇಲ್ಲಿ ಫಸ್ಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ಇದನ್ನು ಬಿಟ್ಟು ಮತ್ತೆ 4 ವ್ಯೂ ಪಾಯಿಂಟ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿಂದ ಎಷ್ಟು ಕಾಣಿಸುತ್ತೆ ಅಂತ ನೋಡೋಣ. ಇಲ್ಲಿಂದ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. 2 ಸ್ಟೆಪ್ಪಲ್ಲಿ ಬೀಳುತ್ತೆ, ಇದು ನೋಡ್ಬೋದು. ಹಾಗೆಯೇ ಇದು ಬೇಡ್ತಿ ನದಿಯಿಂದ ಕ್ರಿಯೇಟ್ ಆಗಿರೋದು, ಮತ್ತು 200 ಮೀಟರ್ಸ್ಗಿಂತ ಎತ್ತರದಿಂದ ಬೀಳುತ್ತೆ ಅಂತ ಕೂಡ ಹೇಳ್ತಾರೆ. ನೀವಲ್ಲಿ ಬೋರ್ಡಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ನೋಡಿರ್ಬೋದು. 650 ಅಡಿಗಿಂತ ಎತ್ತರದಿಂದ ಬೀಳುತ್ತೆ ಅಂತ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ನಮಗೆ ಫಸ್ಟ್ ವ್ಯೂ ಪಾಯಿಂಟಿಂದ ಕಾಣಿಸುವಂಥ ವ್ಯೂ ಇದು. ಇನ್ನು 4 ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದೆ ಅಲ್ವಾ, ಅಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದರೆ ಫುಲ್ ಫಾಗ್ ಇದೆ, ಕಾಣಿಸುತ್ತಾ ಇಲ್ವಾ ಅಂತ ಸ್ವಲ್ಪ ಡೌಟ್ ಇದೆ, ನೋಡೋಣ. ನಾವಿಲ್ಲಿ ಮೇಲಿಂದ ಇಳಿದು ಬರೋಷ್ಟೊತ್ತಿಗೆ ಫುಲ್ ಫಾಗ್ ಕಟ್ಕೊಂಡ್ಬಿಟ್ಟಿತ್ತು, ನೋಡ್ಬೋದು. ಇಲ್ಲಿಂದ ಏನು ಕೂಡ ವ್ಯೂ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಕ್ಲಿಯರ್ ಆಗ್ತಾ ಇತ್ತು, ನಮ್ಮ ಕಣ್ಣಿಗೆ ಸ್ವಲ್ಪ ಕಾಣಿಸ್ತಾ ಇತ್ತು, ಆದರೆ ಕ್ಯಾಮ್ರಾದಲ್ಲಿ ಸ್ವಲ್ಪನೂ ಕಾಣಿಸ್ತಾ ಇಲ್ಲ ಇದು. ಆದರೆ ಈ ಫಾಗಲ್ಲೂ ಕೂಡ ಈ ನೇಚರ್ ನೋಡೋದೇ ಒಂಥರ ಚೆಂದ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಾಲ್ಸ್ ಕಾಣಿಸಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೇಚರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಈ ಫಾಗಿಂದ. ಬನ್ನಿ ಮೇಲೆ ಹೋಗೋಣ, ಅಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ಥರ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕು, ಅಲ್ಲಿಂದ ಕೂಡ ವ್ಯೂ ಇದೆ.
ಅಂದರೆ ನಾವು ಬೇಸಿಗೆಲೆಲ್ಲ ಬಂದರೆ ಈ ಥರ ಫಾಗ್ ಇರಲ್ಲ ಆಯಿತಾ, ಚೆನ್ನಾಗಿ ವ್ಯೂ ಕಾಣಿಸುತ್ತೆ, ಆದರೆ ನೀರು ಜಾಸ್ತಿ ಇರಲ್ಲ. ಮಳೆಗಾಲದಲ್ಲಿ ಬಂದರೆ ನೀರು ಜಾಸ್ತಿ ಇರುತ್ತೆ, ಫಾಗು ಕೂಡ ಇರುತ್ತೆ, ಆದರೆ ಫಾಲ್ಸೇ ಕಾಣಿಸಲ್ಲ. ಏನು ಮಾಡೋದು, ಯಾವುದಾದ್ರೂ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ನೋಡಿ ಮೇಲೆ ಬಂದಮೇಲೂ ಕೂಡ ಮತ್ತೆ ಅದೇ ಕತೆ, ಮತ್ತೆ ಅದೇ ಫಾಗು. ಆದರೆ ಇಲ್ಲಿಂದ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇತ್ತು, ನೋಡ್ಬೋದು ನೀವು ಇಲ್ಲಿ. ಬಿಸಿಲು ಬಂದಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇತ್ತು, ಮತ್ತೆ ಫಾಗ್ ಕಟ್ಕೊಳ್ತಾ ಇತ್ತು. ಅಂದರೆ ಇಲ್ಲಿ ಫಾಲ್ಸ್ಗೆ ಅಪೋಸಿಟ್ ಇರೋದು ವ್ಯೂ ಆಯಿತಾ, ಅದಕ್ಕೋಸ್ಕರ ಇಲ್ಲಿ ಆ ನೀರು ಬಿದ್ದ ಫೋರ್ಸ್ಗೆ ಈ ಥರ ಫಾಗ್ ಕಟ್ಕೊಳ್ಳುತ್ತೆ. ಬಿಸಿಲು ಬಂದಾಗ ಒಂದ್ಸರಿ ಕ್ಲಿಯರ್ ಆಗುತ್ತೆ, ಮತ್ತೆ ಫಾಗ್ ಕಟ್ಕೊಳ್ಳುತ್ತೆ, ಇದೇ ಥರ ಆಗ್ತಾ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಕ್ಲಿಯರ್ ಆದಾಗ್ಲೇ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ, ನೋಡ್ಬೋದು. ಇನ್ನು ಮೇಲ್ ಕೂಡ ಹೋಗ್ಬೋದು, ಅಲ್ಲೇನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಇಲ್ಲಿ ಮೇಲೆ ಬಂದರೆ ನಿಮಗೆ ಅಲ್ಲಿ ಮನೆ ಥರ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ. ನಾನಲ್ಲಿ ಮತ್ತೆ ಹೋಗಲಿಲ್ಲ, ಒಬ್ಬಳೇ ಬಂದೆ ಮತ್ತು ಹಾಗಾಗಿ ಅಲ್ಲೆಲ್ಲ ಹೋಗಲಿಲ್ಲ. ಮತ್ತು ಇಲ್ಲೂ ಕೂಡ ಒಂದು ವ್ಯೂ ಇದೆ, ಆದರೆ ಇಲ್ಲಿಂದ ಏನೂ ಕೂಡ ಕಾಣಿಸ್ತಾ ಇಲ್ಲ. ಒಂದು 5 ಮಿನಿಟ್ಸ್ ನಿಂತ್ಕೊಂಡೆ ನಾನು, ಆದರೂ ಕೂಡ ಕ್ಲಿಯರ್ ಆಗಲಿಲ್ಲ ಇಲ್ಲಿ. ಹಾಗಾಗಿ ಮತ್ತೆ ಜಾಸ್ತಿ ಹೊತ್ತು ನಿಂತ್ಕೊಂಡಿಲ್ಲ, ಎಷ್ಟು ನೋಡಿದ್ರೂ ಕೂಡ ಬರೀ ಫಾಗೇ ಕಾಣಿಸುತ್ತೆ ಅಂತ ಹಾಗೆಯೇ ಮುಂದೆ ಹೊರಟೆ. ಇಲ್ಲಂತೂ ತುಂಬ ಚೆನ್ನಾಗಿದೆ, ಜಸ್ಟ್ ಮಳೆ ಬಂದು ನಿಂತಿದೆ, ನೋಡ್ಬೋದು. ನೇಚರ್ ಇಷ್ಟಪಡೋರಂತೂ ಖಂಡಿತ ಇಲ್ಲಿ ಒಂದ್ಸರಿ ಭೇಟಿ ಕೊಡಿ, ಅದು ಕೂಡ ಮಳೆಗಾಲದಲ್ಲೇ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ಜಾಸ್ತಿ ಜನ ಬರೋದೇ ಇಲ್ಲ, ಇಷ್ಟು ಮೇಲೆ ಯಾರೂ ಬರಲ್ಲ, ಯಾಕಂದರೆ ಅಲ್ಲೇ ಫಾಲ್ಸ್ ಕಾಣಿಸುತ್ತಲ್ವ, ಅಲ್ಲಿಂದ ನೋಡ್ಕೊತಾರೆ ಮತ್ತು ಸ್ವಲ್ಪ ಕೆಳಗೆ ಬರ್ತಾರೆ, ಹಾಗೆಯೇ ವಾಪಸ್ ಹೊರಟೋಗ್ಬಿಡ್ತಾರೆ. ಇಷ್ಟು ಮೇಲ್ವರೆಗೂ ಯಾರು ಕೂಡ ಬರಲ್ಲ ಅನ್ಕೋತೀನಿ, ಹಾಗಾಗಿ ಇಲ್ಲಿ ಯಾರೂ ಜನನೇ ಇರಲಿಲ್ಲ, ನೀವು ನೋಡ್ಬೋದು. ಮತ್ತು ಇಲ್ಲಿಂದ ಕೂಡ ಒಂದು ವ್ಯೂ ಇದೆ ಆಯಿತಾ, ಇಲ್ಲಿಂದನಾದರೂ ಕಾಣಿಸುತ್ತಾ ಅಂತ ನೋಡೋಣ. ನೋಡಿ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ, ಇಲ್ಲಿ ನಿಂತ್ಕೊಂಡ್ರೆ ಕ್ಲಿಯರ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಬಟ್ ನಾನು ಮತ್ತೆ ನಿಂತ್ಕೊಳ್ಳೋಕೆ ಹೋಗಲಿಲ್ಲ, ಇಲ್ಲಿ ಯಾರೂ ಜನ ಇರಲಿಲ್ಲ, ಮತ್ತು ಸ್ವಲ್ಪ ಭಯದಲ್ಲೇ ಬಂದೆ ನಾನಿಲ್ಲಿ. ನೋಡ್ಬೋದು ಹಿಂಗೆ ಕೆಳಗೆ ಹೋದರೆ ಅಲ್ಲೂ ಕೂಡ ಕಾಣಿಸುತ್ತೆ, ಆದರೆ ಮತ್ತೆ ಹೋಗಿಲ್ಲ, ಎಲ್ಲಿ ಹೋದ್ರೂ ಬರೀ ಫಾಗ್ ಇದೆ ಅಲ್ವಾ, ಹಾಗಾಗಿ ಮತ್ತೆ ಸುಮ್ಮನೆ ಹೋಗಿನೂ ವೇಸ್ಟ್ ಆಗುತ್ತೆ ಅಂತ ಮತ್ತು ನಾನು ಹೋಗಲಿಲ್ಲ. ಇಷ್ಟಕ್ಕೇ ವೀಡಿಯೋಸ್ ಮಾಡಿಕೊಂಡು ಹಾಗೆಯೇ ವಾಪಸ್ ಬಂದೆ. ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ. ನಾನು ಈ ಕಡೆ ಬರ್ತಾ ಇಷ್ಟೊಂದು ಫಾಗೇ ಇರಲಿಲ್ಲ, ಇವಾಗ ನೋಡಿ ಎಷ್ಟು ಕಟ್ಕೊಂಡು ಬಿಟ್ಟಿದೆ ಅಂತ. ಹಾಗಾಗಿ ಮತ್ತೆ ಇನ್ನೂ ಕೆಳಗೆ ಹೋಗಲಿಲ್ಲ, ನಾನು ವಾಪಸ್ ಬಂದುಬಿಟ್ಟೆ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ನೀವು ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬಂದ್ರೇ ನಾವು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗೋದು. ನೀವೇನಾದರೂ ಇಲ್ಲಿ ಬರೋದಾದರೆ ಮಳೆಗಾಲ ಇಲ್ಲ ಚಳಿಗಾಲದಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫಾಗು, ಈ ಥರ ವೆದರ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಬೇಸಿಗೆಯಲ್ಲಿ ಬಂದರೆ ಇಷ್ಟೊಂದೆಲ್ಲ ಗ್ರೀನರಿ ಕೂಡ ಇರಲ್ಲ, ಮತ್ತು ನೀರು ಕೂಡ ತುಂಬ ಕಮ್ಮಿ ಇರುತ್ತೆ. ಏಪ್ರಿಲ್ ಮೇ ಟೈಮಲ್ಲಂತೂ ತೀರಾ ಕಮ್ಮಿ ಇರುತ್ತೆ ನೀರು ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಹೊರಡೋಣ, ನಾನು ಇಲ್ಲಿಂದ ಹೊರಟೆ ಇವಾಗ. ಆದರೆ ನಂಗೆ ಇಲ್ಲಿಂದ ಹೋಗೋದಕ್ಕೇ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ ಅಂತೂ. ನೋಡ್ಬೋದು ಫಾಗಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಹೋದೋಳು ವಾಪಸ್ ಬಂದು ಮತ್ತೆ ವೀಡಿಯೋಸ್ ಮಾಡಿಕೊಂಡೆ, ಮೆಮೊರೀಸ್ಗೆ ಇರಲಿ ಅಂತ. ತುಂಬಾ ಚೆನ್ನಾಗಿತ್ತು ಮಾತ್ರ, ನೀವು ನೋಡ್ಬೋದು. ಇಷ್ಟು ಚೆನ್ನಾಗಿರೋ ಪ್ಲೇಸ್ ಬಿಟ್ಟು ಹೋಗೋದಕ್ಕೆ ಹೇಗೆ ಮನಸ್ಸು ಬರುತ್ತಲ್ವ, ಅಷ್ಟು ಚೆನ್ನಾಗಿತ್ತು ಪೀಸ್ಫುಲ್ಲಾಗಿ. ಮತ್ತು ಹೊರಡೋ ಟೈಮಲ್ಲಿ ಜೋರು ಮಳೆ ಬಂದುಬಿಡ್ತು. ಹಾಗಾಗಿ ನೀವೇನಾದರೂ ಮಳೆಗಾಲದಲ್ಲಿ ಬರ್ತೀರಾ ಅನ್ನೋದಾದರೆ ಛತ್ರಿ ಅಥವಾ ರೈನ್ ಕೋಟ್ ತೊಗೊಂಡೇ ಬನ್ನಿ, ಇಲ್ಲಾಂತಂದರೆ ನೆನಿಬೇಕಾಗತ್ತೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಗೊತ್ತಾಗಲ್ಲ ಇಲ್ಲಿ. ಹಾಗಾಗಿ ಮತ್ತು ನಿಮ್ಗೇನಾದರೂ ತಿನ್ನೋದಕ್ಕೆ ಬೇಕು ಅಂತಂದರೆ ನಾವು ಟಿಕೆಟ್ ತೊಗೊಳ್ತೀವಿ ಅಲ್ವಾ, ಅಲ್ಲೇ ಒಂದು ಚಿಕ್ಕ ಅಂಗಡಿ ಇದೆ, ಅಲ್ಲಿ ಬಿಸ್ಕೆಟ್ಸು ಚಿಪ್ಸ್ ಈ ಥರ ಎಲ್ಲ ಸಿಗುತ್ತೆ, ಬೇಕಿದ್ರೆ ತೊಗೊಂಡು ತಿನ್ಬೋದು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.